ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂಥ ನಟ ದರ್ಶನ್ಗೆ ಸಾಕಷ್ಟು ಆತಂಕ ಕೂಡ ಇದೆ. ಯಾಕಂದರೆ ಆತ 1 ವರ್ಷಗಳ ಕಾಲಾವಧಿಯ ಒಳಗಡೆ ಎಲ್ಲ ವಿಚಾರಣೆಯನ್ನು ಮುಗಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿದೆ. ಹೀಗಾಗಿ ಈಗ ಇಲ್ಲಿನ ಸ್ಥಳೀಯ ಕೋರ್ಟ್ಗಳೇನಿವೆ ಅವು ಕೂಡ ಈಗಾಗಲೇ ವಾರಕ್ಕೆ 2 ಬಾರಿ ವಿಚಾರಣೆಯನ್ನು ಮಾಡೋದಕ್ಕೆ ಮುಂದಾಗ್ತವೆ. ಹಾಗಾದರೆ ಈ ದರ್ಶನ್ ಕೇಸ್ನ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ಈ ಹಿಂದೆ ನಟ ದರ್ಶನ್ ನಿರ್ಮಾಪಕರು ನಿರ್ದೇಶಕರಿಗೆ ಸಿನಿಮಾ ಶೂಟಿಂಗ್ ಡೆಡ್ಲೈನ್ ಕೊಡ್ತಿದ್ರು. 65 ದಿನದಿಂದ 85 ದಿನದೊಳಗೆ ಅಷ್ಟೇ ನಾನು ಕಾಲ್ ಶೀಟ್ ಕೊಡೋದು ಅಂತಿದ್ರು. ಆದ್ರೆ ದರ್ಶನ್ ಈಗ ಜೈಲು ಸೇರಿ 9 ತಿಂಗಳು ಕಳೆದಿವೆ. ಹೀಗಿದ್ರೂ ಬಿಡುಗಡೆ ನಿಟ್ಟುಸಿರು ಬಿಡೋವಂತಿಲ್ಲ. ಈ ಮಧ್ಯೆ ಇನ್ನೊಂದು ವರ್ಷ ಜಾಮೀನೇ ಸಿಗಲ್ಲ ಅನ್ನೋ ವಿಚಾರ ದಾಸನನ್ನ ಚಿಂತೆಗೀಡು ಮಾಡಿದೆ. ಇತ್ತೀಚೆಗೆ ಜಾಮೀನು ಕೋರಿ ದಾಸ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ. ಆದ್ರೆ ಕಾಟೇರನಿಗೆ ಬೇಲ್ ಸಿಕ್ಕಿರಲಿಲ್ಲ. ಬದಲಿಗೆ ಇನ್ನೊಂದು ವರ್ಷ ಜಾಮೀನು ಸಿಗಲ್ಲ ಅನ್ನೋದು ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು. ಹೌದು ವೀಕ್ಷಕರೇ, ದರ್ಶನ್ ಜಾಮೀನು ಅರ್ಜಿ ವಜಾಗೊಳಿಸಿದ್ದ ಸುಪ್ರೀಂ ಕೋರ್ಟ್ 1 ವರ್ಷದೊಳಗೆ ಟ್ರಯಲ್ ಮುಗಿಸಬೇಕು ಅಂತ 64ನೇ ಸೆಷನ್ಸ್ ಕೋರ್ಟ್ಗೆ ಸೂಚನೆ ನೀಡಿತ್ತು. ಅದರ ಆದೇಶದ ಪ್ರತಿ ಈಗ ಸೆಷನ್ಸ್ ಕೋರ್ಟ್ಗೆ ತಲುಪಿದೆ. ನಟ ದರ್ಶನ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗೆ ಟ್ರಯಲ್ ಮುಗಿಸಬೇಕು ಅಂತ ಹೇಳಿ ಸೆಷನ್ಸ್ ಕೋರ್ಟ್ಗೆ ಸೂಚನೆ ಕೊಟ್ಟಿರುವಂಥದ್ದು. ಆ ಕಾಪಿ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ಗೆ ತಲುಪಿರುವಂಥದ್ದು. ಅದರ ಜೊತೆಗೆ ಕೋರ್ಟ್ನ ಆದೇಶವನ್ನ ಪಾಲಿಸಬೇಕು ಅಂತ ಹೇಳಿ ಆರೋಪಿಗಳ ಪರ ವಕೀಲರು ಸೇರಿದಂತೆ ಪ್ರಾಸಿಕ್ಯೂಷನ್ಗೆ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ವಕೀಲರು ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಯನ್ನ ಕಳೆದ ಸೋಮವಾರವೇ ಸಲ್ಲಿಸಿದ್ರು. ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ನಡೆಸೋ ಬಗ್ಗೆ ನಿರ್ಧಾರ ಮಾಡಿದೆ. ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ಪರ ವಕೀಲರಿಂದ ಮಾಹಿತಿಯನ್ನು 64ನೇ ಸೆಷನ್ಸ್ ಕೋರ್ಟ್ ಪಡೆಯಲಿದೆ. ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಉಳಿದ ಸಾಕ್ಷಿಗಳ ವಿಚಾರಣೆ ಶುರುವಾಗಲಿದೆ. ಈ ನಡುವೆ ಜೈಲಿನಲ್ಲಿ ದರ್ಶನ್ ಆತ್ಮಹತ್ಯೆಗೂ ಯತ್ನಿಸಿದ್ರು ಎನ್ನುವ ಊಹಾಪೋಹ ಹರಿದಾಡ್ತಿತ್ತು. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮೌಖಿಕವಾಗಿ ಕೇಳಿದ್ದೇನೆ, ಆ ರೀತಿ ಘಟನೆ ನಡೆದಿಲ್ಲ ಎಂದಿದ್ದಾರೆ. ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅದಕ್ಕೆ ಬಿಟ್ಟರೆ ಮುಂದೆ ಏನು ಬೇರೆ ವಿಚಾರಗಳು ಇರಲ್ಲ. ಅದೇನೇ ಇರಲಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಡಿ ನಟ ದರ್ಶನ್ ಜೈಲು ಸೇರಿದ್ದು ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆದಿದ್ದಾರೆ. 1 ವರ್ಷದೊಳಗೆ ಈ ಕಾರ್ಯ ಮುಗಿಬೇಕಿದೆ. 1 ವರ್ಷಕ್ಕಾಗಿ ಎದುರು ನೋಡ್ತಿರುವ ದಾಸನಿಗೆ ಟ್ರಯಲ್ ಮುಕ್ತಾಯವಾಗಿ ತೀರ್ಪು ಬರುತ್ತಾ ಅಥವಾ ಸಾಕ್ಷ್ಯ ವಿಚಾರಣೆ ಉಳಿದು ಜಾಮೀನು ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.